ಹಾಗೆ ಮೇಡಮ್ 5-14-23 ಈ ದಿನಾಂಕದಲ್ಲಿ ಹುಟ್ಟಿದಂಥವರ ಗುಣಲಕ್ಷಣಗಳು, ಅವರಿಗೆ ಯಾವ ಕಲರು, ಯಾವ ನಂಬರು, ಅವರ ಮ್ಯಾರೇಜ್ ಲೈಫ್ ಇರ್ಬೋದು, ಅವರ ಕೆಲಸ, ಅವ್ರ ಸಕ್ಸಸ್ಗೆ ಯಾವ ನಂಬರ್ನ ಫಾಲೋ ಮಾಡಬೇಕು, ಯಾವ ನಂಬರ್ನ ಅವಾಯ್ಡ್ ಮಾಡಬೇಕು? ನೋಡಿ, 5-14-23 ಅಂತಂದರೆ ಬುಧನಿಗೆ ಹೋಲಿಸ್ತೀವಿ ನಾವು ಈ ನಂಬರ್ನ. 5ನೇ ತಾರೀಕು ಅಂತಂದರೆ ಬುಧ ಗ್ರಹಕ್ಕೆ ಹೋಲಿಸ್ತೀವಿ. ನಮ್ಮ ಗ್ರಹಗಳಲ್ಲೆಲ್ಲ ತುಂಬ ಬುದ್ಧಿವಂತ ಗ್ರಹ ಅಂದರೆ ಬುಧ. ಈ 5 ಅಂತ ಅಂದರೆ ಯಾರು 5ನೇ ತಾರೀಕಲ್ಲಿ ಹುಟ್ಟಿರ್ತೀರ ಅವರು ಎಂಥ ಮನೇಲಾದರೂ ಹುಟ್ಟಲಿ, ಯಾಕಂದರೆ ಎಲ್ಲರ ಮನೆಯಲ್ಲೂ ಎಲ್ಲ ಡೇಟ್ ಅವರು ಇರ್ತಾರೆ. ಸೊ ಅವರು ಯಾವ ಮನೇಲಿ ಹುಟ್ಟಿದ್ರು ಕೂಡ ಈ 5ನೇ ತಾರೀಕು ಅವರು ಟ್ಯಾಲೆಂಟ್ ಮೇಲೆ ಟ್ಯಾಲೆಂಟ್. ಅವ್ರಿಗೆ ಟ್ಯಾಲೆಂಟ್ ಅಂದರೆ ಹೇಳ್ತೀರಾ ಮರ್ಕ್ಯೂರಿ. 5ನೇ ತಾರೀಕು ಅವರು ಓದಿದ್ರೆ, ಅವ್ರು ಏನಾದರೂ ಎಜುಕೇಷನ್ ತುಂಬ ಚೆನ್ನಾಗಿ ಎಜುಕೇಷನ್ ಮಾಡಿದರೆ ಅವರು ತುಂಬ ಸಕ್ಸಸ್ನ ನೋಡ್ತಾರೆ. ತುಂಬ ಸಕ್ಸಸ್ನ ನೋಡೋದು, ಅವ್ರ ಕೆರಿಯರ್ನ ಅವರು ರೂಪಿಸ್ಕೊಳ್ಳೋದು, ಮತ್ತು ಹೆಂಗಾದರೂ ಮಾಡಿ ಇದನ್ನು ಸ್ವಲ್ಪ ನಾವು 5ನೇ ತಾರೀಕು ಅವ್ರನ್ನ ಏನು ಹೇಳ್ತೀವಿ ಅಂದರೆ ಸ್ವಲ್ಪ ಈ ಮೋಸ ಅಂತ ಹೇಳ್ತೀವಿ, ಅಂದರೆ ಮ್ಯಾನಿಫೆಸ್ಟ್ ಮಾಡೋದು ಅಂತ ಹೇಳ್ತೀವಿ. ಹೆಂಗೆ ಅಂದರೆ ಇವಾಗ ಈ ದಳ್ಳಾಳಿಗಳ ಕೆಲಸ ಮಾಡ್ತಾರೆ, ಬ್ರೋಕರ್ ಕೆಲಸ ಮಾಡ್ತಾರೆ ಗೊತ್ತಾ, ಆ ರೀತಿ ಮಧ್ಯವರ್ತಿಯಾಗಿ ಬಂದರೆ ಅವರು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಎಲ್ಲವನ್ನೂ ಸಹ. ಇವಾಗ ಯಾರೋ ಇಬ್ಬರು ಕಿತ್ಲಾಡ್ತಾ ಇರ್ತಾರೆ, ಜಗಳ ಮಾಡ್ತಿರ್ತಾರೆ, ಅವ್ರ ಮಧ್ಯದಲ್ಲಿ ಸಂಧಾನ ಮಾಡಿಸ್ತಾರೆ ನೋಡಿ, ಆ ಒಂದು ಕೆಲಸ ಅತಿ ಹೆಚ್ಚು ನಾಜೂಕತೆಯಿಂದ ಮಾಡ್ತಾರೆ. ಮತ್ತು ಓದಿಲ್ಲ ಅಂದರೂ ಕೂಡ ಅವ್ರ ಟ್ಯಾಲೆಂಟಿಂದ, ಅವರ ಒಂದು ಮಾತಿಂದ, ಅವರ ಒಂದು ಶೈಲಿಯಿಂದ ಅವರು ಮುಂದೆ ಬರ್ತಾರೆ. ಅವ್ರೇನಾದರೂ ತುಂಬ ಚೆನ್ನಾಗಿ ಓದಿದರೆ ಅವ್ರಿಗೆ ವಿದ್ಯಾಭ್ಯಾಸ ಅನ್ನೋದು ತುಂಬ ಚೆನ್ನಾಗಿ ಅಂಟುತ್ತೆ. ಆದರೆ ಕೆಲವೊಂದು ಸತಿ ಲೇಸಿ ಮಾಡ್ತಾರೆ 5ನೇ ತಾರೀಕು ಅವರು. ಅಯ್ಯೋ ಮಾತು ಜಾಸ್ತಿ ಅವ್ರದ್ದು, ಈ ಮಾತಿನ ಮಧ್ಯದಲ್ಲಿ ವಿದ್ಯೆ ಮೇಲೆ ಅಷ್ಟೊಂದು ಕಾನ್ಸಂಟ್ರೇಟ್ ಕೊಡೋದಿಲ್ಲ. ಆ ವಿದ್ಯೆ ಅನ್ನೋದು ಇವ್ರಿಗೆ ಒಂದು ಅಂದರೆ ಇವ್ರ ಮಾತು ಟ್ಯಾಲೆಂಟೇ ಜಾಸ್ತಿ ಆಗಿದ್ದಾಗ ಓದು ಬರಹ ಏನಕ್ಕೆ ಬೇಕು, ಅದೇ ಚುರುಕುತನ ಜಾಸ್ತಿ ಇರುತ್ತೆ. ಹಾಗಾಗಿ ಬರೆಯೋದು ಓದೋದ್ರ ಮೇಲೆ ಅವ್ರ ಕಾನ್ಸಂಟ್ರೇಷನ್ ಕಮ್ಮಿ ಇರುತ್ತೆ. ಆದರೆ ಕಷ್ಟಪಟ್ಟು ಯಾರೆಲ್ಲ 5ನೇ ತಾರೀಕು ಅವರು ನಿಮ್ಮ ಮನೇಲಿ ಮಕ್ಕಳಿದ್ದಾರೆ, ತುಂಬ ಕಷ್ಟಪಟ್ಟು ಅವ್ರನ್ನ ಓದಿಸಿ, ಹೊಡೆದು ಬಡ್ದು ಹೆಂಗೋ ಮಾಡಿ ನೈಸ್ ಮಾಡಿ ಅವ್ರನ್ನ ಓದಿಸಿ, ಆವಾಗ ನೋಡಿ ಅವ್ರ ಟ್ಯಾಲೆಂಟು ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಬಂದರೆ ಅವ್ರನ್ನ ಟಚ್ ಮಾಡೋಕ್ಕಾಗಲ್ಲ. ಆ ಒಂದು ರೇಂಜಲ್ಲಿ ಅವ್ರು ಇರ್ತಾರೆ. ಎಲ್ರಿಗೂ ಬುದ್ಧಿವಾದ ಹೇಳೋಷ್ಟು ರೇಂಜಲ್ಲಿ ಇರ್ತಾರೆ. ಓದಿಲ್ಲ ಅಂದರೂ ಹೆಂಗೋ ಬದುಕೋತಾರೆ. ಅವರು ಒಂದು ವ್ಯಾಪಾರ ಮಾಡೋದಾಗಿರ್ಬೋದು, ಅಥವಾ ಏನಾದರೂ ಒಂದು ಕೆಲಸವನ್ನು ಕೊಟ್ಟಾಗ, ಯಾಕಂದರೆ ಈ 5ನೇ ತಾರೀಕು ಹುಟ್ಟಿರೋರೆಲ್ಲ ಜಾಸ್ತಿ ಬ್ಯಾಂಕಿಂಗು ಅಂದರೆ ಲೆಕ್ಕ ನೋಡೋದು, ಬ್ಯಾಂಕಲ್ಲಿ ಕೆಲಸ ಮಾಡೋದು, ಒಂದು CEO ಆಗಿರೋದು, ಅಥವಾ ರಾಜಕೀಯದಲ್ಲಿರೋದು, ಎಲ್ಲ ಥರ ಕ್ಷೇತ್ರದಲ್ಲೂ ಇರ್ತಾರೆ. ಇವಾಗ ಏನು ಆ ಡೇಟ್ ಅವ್ರು ಈ ಡೇಟ್ ಅವ್ರು ಇಲ್ಲೇ ಇರಬೇಕು ಅಲ್ಲೇ, ಬಟ್ ಅವರವರ ಒಂದು ಪ್ರತಿಭೆ ಅಲ್ಲಲ್ಲಿ ತೋರಿಸ್ತಾ ಇರ್ತಾರೆ. ಈ 5ನೇ ತಾರೀಕಲ್ಲಿ ಹುಟ್ಟಿರೋರು ಹೇಗಪ್ಪ ಅಂತಂದರೆ ತುಂಬ ಜನನ ಅಂದರೆ ಮಾತಲ್ಲೇ ಮೋಡಿ ಮಾಡೋದು ಜಾಸ್ತಿ, ಮಾತಲ್ಲಿ ಹಿಡಿದು ಕಟ್ಟಾಕೋದು ಜಾಸ್ತಿ. ಅಂದರೆ ಅವ್ರ ಹಿಂದ್ಗಡೆ ಏನು ನಡೀತಿದೆ ಅಂತ 5ನೇ ತಾರೀಕು ಅವ್ರ ಮಾತಲ್ಲಿ ನಾವು ಕಂಡುಹಿಡಿಯೋಕ್ಕೆ ಆಗಲ್ಲ. ಅವ್ರು ಏನು ನಡೆಸ್ತಿದ್ದಾರೆ, ಅವ್ರು ಏನಕ್ಕೋಸ್ಕರ ಹಿಂಗೆ ಮಾಡ್ತಿದ್ದಾರೆ ಅಂತ ಕಂಡುಹಿಡಿಯೋಕ್ಕೆ ಆಗಲ್ಲ. ನಿಮ್ಮಲ್ಲಿ ಸಣ್ಣ ಮಕ್ಕಳಿದ್ರು ನೋಡಿ ಅವ್ರ ಟ್ಯಾಲೆಂಟ್ ಹೇಗಿರುತ್ತೆ ಅಂತ. ಅವ್ರಿಗೇನಾದರೂ ಬೇಕಾದರೆ ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ನೈಸ್ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಈ 5ನೇ ತಾರೀಕು ಅವರು ತುಂಬ ಟ್ಯಾಲೆಂಟು, ತುಂಬ ಬುದ್ಧಿವಂತರು, ತುಂಬ ಮುಂದೆ ಬರೋವಂಥ ವ್ಯಕ್ತಿತ್ವದವರು ಇವರಾಗಿರ್ತಾರೆ. ಅವ್ರ ಮಾತಿನಿಂದ ಕೂಡ ಅವರ ಒಂದು ಇದರಿಂದ ಮುಂದೆ ಬರ್ತಾರೆ. ಇವರಿಗೆ ತುಂಬ ಸಪೋರ್ಟ್ ಮಾಡುವಂಥ ನಂಬರು 1, 10, 19, 28 ಆಗಿರುತ್ತೆ. ಜೊತೆಗೆ 2, 11, 20, 29 50% ಕೊಡುತ್ತೆ. ಅದು ಅಷ್ಟೊಂದೇನು ಕೊಡೋದಿಲ್ಲ, ಬಟ್ 50% ವರ್ಕ್ ಆಗುತ್ತೆ. ಅದೇ ರೀತಿ 6, 15, 24 ಅನ್ನೋ ನಂಬರು ಅನ್ನೋ ತಿಂಗಳವ್ರಿಗೆ ತುಂಬ ಫೇವ್ರೇಟು, ತುಂಬ ಪಾಸಿಟಿವ್ ಆಗಿರುತ್ತೆ. 8, 17, 26 ಕೂಡ ಇವ್ರಿಗೆ ತುಂಬ ಬೇಕಾಗಿರುವಂಥ ನಂಬರು, ಬೇಕಾಗಿರುವಂಥ ಡೇಟ್ ಕೂಡ ಇದಾಗಿರುತ್ತೆ. ಜೊತೆಗೆ 9, 18, 27 ಇದಂತೂ ಸೂಪರ್ ಮ್ಯಾಚ್ ಆಗುತ್ತೆ ಇವ್ರಿಗೆ. ತುಂಬ ಫೇವ್ರೇಟ್ ನಂಬರ್ ಇದಾಗಿರುತ್ತೆ. ಇವ್ರಿಗೆ ತುಂಬ ಆಪೋಸಿಟ್ ನಂಬರು, ತುಂಬ ಆಗದೇ ಇರೋ ನಂಬರು ಅಂತ ಅಂದರೆ ಫಸ್ಟ್ಗೆ 3, 12, 21, 30 ಡೆಡ್ ಆಪೋಸಿಟ್ ನಂಬರ್ ಇವ್ರಿಗೆ. ಈ ನಂಬರ್ ಅವರು, ಈ ಡೇಟ್ ಅವರು ಇವ್ರಿಗೆ ಆಗೋದೇ ಇಲ್ಲ. ಅದೇ ರೀತಿ 4, 13, 22, 31 ಕೂಡ ಇವ್ರಿಗೆ ತುಂಬ ಆಪೋಸಿಟ್ ನಂಬರ್ ಆಗಿರುತ್ತೆ. ಮತ್ತು 7, 16, 25 ಈ ನಂಬರ್ ಕೂಡ ಇವ್ರಿಗೆ ತುಂಬ ಆಪೋಸಿಟ್ ನಂಬರ್ ಆಗಿರುತ್ತೆ. ಇವ್ರಿಗೆ ತುಂಬ ಫೇವ್ರೆಟ್ ಕಲರು ಅಂತ ಬಂದಾಗ ನೋಡಿ, ಇವರು ಅತಿ ಹೆಚ್ಚು ಗ್ರೀನನ್ನು ಯೂಸ್ ಮಾಡಬೇಕಾಗುತ್ತೆ. ಅತಿ ಹೆಚ್ಚು ಗ್ರೀನನ್ನು ಯೂಸ್ ಮಾಡಿದ್ರೆ ತುಂಬ ಪಾಸಿಟಿವ್ ಜಾಸ್ತಿ. ಗ್ರೀನ್ ಅಂದರೆ ಬುಧ ಅಂತ ಹೇಳ್ತೀವಿ. ಜೊತೆಗೆ ಇವರು ಆರೆಂಜ್ ಕಲರ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತಾರೆ. ಬ್ಲ್ಯಾಕು ಮತ್ತು ರೆಡ್ಗಿಂತ ಇವರು ಬ್ಲ್ಯಾಕನ್ನು ಯೂಸ್ ಮಾಡಿದ್ರೆ ಅತಿ ಹೆಚ್ಚು ಅವ್ರಿಗೆ ಲಕ್ಕು ತಂದು ಕೊಡುತ್ತೆ. ಯಾಕಂದರೆ ಬ್ಲ್ಯಾಕ್ ಎಲ್ಲರಿಗೂ ಆಗಲ್ಲ ಅಂತೀವಿ, ಬಟ್ ಒಂದೊಂದು ನಂಬರ್ ಅವ್ರಿಗೆ ಬ್ಲ್ಯಾಕು ತುಂಬ ಸಕ್ಸಸ್ನ ಕೊಡುತ್ತೆ. ಹಾಗಾಗಿ 5ನೇ ತಾರೀಕು ಅವರು ಬ್ಲ್ಯಾಕ್ ಯೂಸ್ ಮಾಡಿ ನೋಡಿ, ನಿಮ್ಗೆ ತುಂಬ ಚೆನ್ನಾಗಿ ಅವತ್ತಿನ ದಿನ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಪಾಸಿಟಿವ್. ಇವ್ರಿಗೆ ನೆಗೆಟಿವ್ ಕಲರು ಯಾವುದಪ್ಪ ಅಂತಂದರೆ
ಯೆಲ್ಲೋ ಕಲರ್ ಇವ್ರಿಗೆ ತುಂಬ ನೆಗೆಟಿವ್. ಹಳದಿ ಬಣ್ಣ ಇವರಿಗೆ ಆಗದೇ ಇರುವಂಥ ಬಣ್ಣ. ಅದ್ರ ಜೊತೆಗೆ ಇವರಿಗೆ ರೆಡ್ ಕಲರು 50% ಇರುತ್ತೆ, ಬ್ರೌನ್ ಕಲರು ಇವ್ರಿಗೆ ತುಂಬ ಆಪೋಸಿಟ್ ಕಲರ್ ಆಗಿರುತ್ತೆ. ಈ ಆಪೋಸಿಟ್ ಕಲರ್ಸ್ನ ಇವರು ಅವಾಯ್ಡ್ ಮಾಡಿದ್ರೆ ಖಂಡಿತವಾಗ್ಲೂ ಇವರ ಪಾಸಿಟಿವ್ ಕಲರ್ ಯೂಸ್ ಮಾಡಿದ್ರೆ ಇವರು ತುಂಬ ಸಕ್ಸಸ್ನ ನೋಡ್ಬೋದು. ಹಾಗಾಗಿ 5ನೇ ತಾರೀಕು ಅವರು ನಿಮ್ಮ ಒಂದು ಪಾಸಿಟಿವ್ ಕಲರ್ ಯೂಸ್ ಮಾಡಿ ತುಂಬ ನಿಮ್ಮ ಲೈಫಲ್ಲಿ ತುಂಬ ಅಚೀವ್ಮೆಂಟ್ನ ನೋಡ್ತೀರಾ.